ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅಭಿನಯದ ಸಂತ, ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅಭಿನಯದ ಮಲ್ಲಿಕಾರ್ಜುನ, ರಿಯಲ್ ಸ್ಟಾರ್ ಉಪೇಂದ್ರ ಅವರ ಅಭಿನಯದಂತಹ ನಾಗರಹಾವು, ಇದೇ ರೀತಿ ಮುಂತಾದ ಸಿನಿಮಾಗಳ ಹಿಟ್ ಕೊಟ್ಟಂತಹ ನಿರ್ದೇಶಕರು ಮುರಳಿ ಮೋಹನ್ ಅವರು. 36 ವರ್ಷಗಳ ಕಲಾ ಸೇವೆ ಅವ್ರದ್ದಿರುವಂಥದ್ದು. ಅಷ್ಟು ಅಪಾರ ಕೊಡುಗೆ ಕನ್ನಡ ಚಿತ್ರರಂಗಕ್ಕೆ ಇಂದಿಗೂ ಸಹ ಅವರು ಕೊಡ್ತಿರುವಂಥದ್ದು. ನಿರ್ದೇಶಕರಾಗಿ, ನಟರಾಗಿ, ಸಂಭಾಷಣೆಕಾರರಾಗಿ ಸಹ ಇಂದಿಗೂ ಸಹ ಕೆಲಸವನ್ನು ಮಾಡ್ತಿದ್ದಾರೆ. ಆದರೆ ಎಲ್ಲೋ ಒಂದು ಕಡೆ ಇತ್ತೀಚೆಗೆ ಸುದ್ದಿ ಬಂದಂಥದ್ದು ಏನು ಅಂದರೆ, ಮುರಳಿ ಮೋಹನ್ ಅವರು ನಿರ್ದೇಶನವನ್ನು ನಿಲ್ಲಿಸಿದ್ದಾರೆ. ಕಾರಣ ಅವರ ಆರೋಗ್ಯ ಸಮಸ್ಯೆ ಅನ್ನುವಂಥದ್ದು. ಸದ್ಯಕ್ಕೆ ಆರೋಗ್ಯ ಹೇಗಿದೆ ಅವ್ರದ್ದು ಅನ್ನುವಂಥದ್ದನ್ನು ಮಾತನಾಡಿಸೋಕೆ ಇವತ್ತು ನಾನು ಅವರೊಟ್ಟಿಗೆ ಇದ್ದೀನಿ. ಸೊ ಮುರಳಿ ಸರ್ ಕೂಡ ಇವತ್ತು ನಮ್ಮೊಟ್ಟಿಗೆ ಇರುವಂಥದ್ದು. ಸರ್ ನಮಸ್ತೆ. ಪ್ರತಿ ಬಾರಿ ಸಂದರ್ಶನ ಮಾಡಬೇಕಾದ್ರೂ ಹೇಗಿದ್ದೀರಾ ಅಂತ ಕೇಳ್ತೀವಿ. ನಿಮ್ಮ ಆರೋಗ್ಯ ಹೇಗಿದೆ ಸರ್? ಆರೋಗ್ಯ ತುಂಬ ಚೆನ್ನಾಗಿದೆ ಅಂತ ಹೇಳೋ ಸ್ಥಿತಿಲಿಲ್ಲ. ಈ ಸಮಸ್ಯೆ ನನಗೆ ಒಂದು 5-6 ವರ್ಷದಿಂದಲೇ ಇದೆ. ಕಿಡ್ನಿ ಇಶ್ಯೂ ಇತ್ತು, ಅದಕ್ಕೆ ಮುಂಚೆ ಹಾರ್ಟ್ ಇಶ್ಯೂ ಇತ್ತು. ಈಗ ಅದು ಏನಾಗಿದೆ, ಡಯಾಲಿಸಿಸಲ್ಲಿದ್ದೆ ನಾನು. ಕೋವಿಡ್ ಮುಂಚೆಯಿಂದ ಡಯಾಲಿಸಿಸ್ ಸ್ಟಾರ್ಟ್ ಆಯಿತು. ಅದಾದಮೇಲೆ ಈಗ ಅದು ಟ್ರಾನ್ಸ್ಪ್ಲಾಂಟಿಗೆ ಬಂದಿದೆ. ಕಿಡ್ನಿ ಕಸಿ ಮಾಡೋದು ಅಂತಾರೆ. ಸೊ ಈ ಕಸಿ ಮಾಡೋ ಸ್ಟೇಜ್ಗೆ ಬಂದಿದೆ. ಅದು ಈಗ ಪರಿಸ್ಥಿತಿ ನಡೀತಾ ಇರೋದು. ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅಭಿನಯದ ಸಂತ, ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅಭಿನಯದ ಮಲ್ಲಿಕಾರ್ಜುನ, ರಿಯಲ್ ಸ್ಟಾರ್ ಉಪೇಂದ್ರ ಅವರ ಅಭಿನಯದಂತಹ ನಾಗರಹಾವು, ಇದೇ ರೀತಿ ಮುಂತಾದ ಸಿನಿಮಾಗಳ ಹಿಟ್ ಕೊಟ್ಟಂತಹ ನಿರ್ದೇಶಕರು ಮುರಳಿ ಮೋಹನ್ ಅವರು. 36 ವರ್ಷಗಳ ಕಲಾ ಸೇವೆ ಅವ್ರದ್ದಿರುವಂಥದ್ದು. ಅಷ್ಟು ಅಪಾರ ಕೊಡುಗೆ ಕನ್ನಡ ಚಿತ್ರರಂಗಕ್ಕೆ ಇಂದಿಗೂ ಸಹ ಅವರು ಕೊಡ್ತಿರುವಂಥದ್ದು. ನಿರ್ದೇಶಕರಾಗಿ, ನಟರಾಗಿ, ಸಂಭಾಷಣೆಕಾರರಾಗಿ ಸಹ ಇಂದಿಗೂ ಸಹ ಕೆಲಸವನ್ನು ಮಾಡ್ತಿದ್ದಾರೆ. ಆದರೆ ಎಲ್ಲೋ ಒಂದು ಕಡೆ ಇತ್ತೀಚೆಗೆ ಸುದ್ದಿ ಬಂದಂಥದ್ದು ಏನು ಅಂದರೆ, ಮುರಳಿ ಮೋಹನ್ ಅವರು ನಿರ್ದೇಶನವನ್ನು ನಿಲ್ಲಿಸಿದ್ದಾರೆ. ಕಾರಣ ಅವರ ಆರೋಗ್ಯ ಸಮಸ್ಯೆ ಅನ್ನುವಂಥದ್ದು. ಸದ್ಯಕ್ಕೆ ಆರೋಗ್ಯ ಹೇಗಿದೆ ಅವ್ರದ್ದು ಅನ್ನುವಂಥದ್ದನ್ನು ಮಾತನಾಡಿಸೋಕೆ ಇವತ್ತು ನಾನು ಅವರೊಟ್ಟಿಗೆ ಇದ್ದೀನಿ. ಸೊ ಮುರಳಿ ಸರ್ ಕೂಡ ಇವತ್ತು ನಮ್ಮೊಟ್ಟಿಗೆ ಇರುವಂಥದ್ದು. ಸರ್ ನಮಸ್ತೆ. ಪ್ರತಿ ಬಾರಿ ಸಂದರ್ಶನ ಮಾಡಬೇಕಾದ್ರೂ ಹೇಗಿದ್ದೀರಾ ಅಂತ ಕೇಳ್ತೀವಿ. ನಿಮ್ಮ ಆರೋಗ್ಯ ಹೇಗಿದೆ ಸರ್? ಆರೋಗ್ಯ ತುಂಬ ಚೆನ್ನಾಗಿದೆ ಅಂತ ಹೇಳೋ ಸ್ಥಿತಿಲಿಲ್ಲ. ಈ ಸಮಸ್ಯೆ ನನಗೆ ಒಂದು 5-6 ವರ್ಷದಿಂದಲೇ ಇದೆ. ಕಿಡ್ನಿ ಇಶ್ಯೂ ಇತ್ತು, ಅದಕ್ಕೆ ಮುಂಚೆ ಹಾರ್ಟ್ ಇಶ್ಯೂ ಇತ್ತು. ಈಗ ಅದು ಏನಾಗಿದೆ, ಡಯಾಲಿಸಿಸಲ್ಲಿದ್ದೆ ನಾನು. ಕೋವಿಡ್ ಮುಂಚೆಯಿಂದ ಡಯಾಲಿಸಿಸ್ ಸ್ಟಾರ್ಟ್ ಆಯಿತು. ಅದಾದಮೇಲೆ ಈಗ ಅದು ಟ್ರಾನ್ಸ್ಪ್ಲಾಂಟಿಗೆ ಬಂದಿದೆ. ಕಿಡ್ನಿ ಕಸಿ ಮಾಡೋದು ಅಂತಾರೆ. ಸೊ ಈ ಕಸಿ ಮಾಡೋ ಸ್ಟೇಜ್ಗೆ ಬಂದಿದೆ. ಅದು ಈಗ ಪರಿಸ್ಥಿತಿ ನಡೀತಾ ಇರೋದು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.